ಮಳವಳ್ಳಿ ತಾಲೂಕಿನ ಪುರಿಗಾಲಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ವತಿಯಿಂದ ಸಹಸ್ರ ಬಿಲ್ವಾರ್ಚನೆ, ಶಿವ ಪಂಚಾಕ್ಷರಿ ಪಠಣ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಉದ್ಯಮಿ PM ಸತೀಶ್ ಚಾಲನೆ. ಪುರಿಗಾಲಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮನುಷ್ಯನ ಜೀವನಕ್ಕೆ ಸುಖ, ಶಾಂತಿ, ನೆಮ್ಮದಿ ಅತ್ಯವಶ್ಯಕವಾಗಿದೆ. ಇದಕ್ಕೆ ಇಂಥ ಕಾರ್ಯಕ್ರಮಗಳು ಪೂರಕವಾಗಿವೆ. ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮದ ಯೋಜನೆಯ ಕಾರ್ಯಕ್ರಮಗಳು ಜನರ ಆರ್ಥಿಕ ಪ್ರಗತಿಗೆ ದಾರಿದೀಪವಾಗಿವೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖಂಡ KV ಸುಬ್ರಹ್ಮಣ್ಯ ರಾಜ ಅರಸು ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ PDO ನಂಜುಂಡಸ್ವಾಮಿ, ವೈದ್ಯಾಧಿಕಾರಿ ಡಾಕ್ಟರ್ ಪ್ರಸನ್ನ ಕುಮಾರ್, ಇಂಜಿನಿಯರ್ ಸುನೀಲ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಕಾರ್ಯಕ್ರಮಗಳ ಮತ್ತು ಅನುಷ್ಠಾನ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿಭಾಗೀಯ ಕಚೇರಿಯ CSC ಯೋಜನಾಧಿಕಾರಿ P. ಹರಿಪ್ರಸಾದ್ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿ ಶ್ರೀಶೈಲ, ಮ್ಯಾನೇಜರ್ ಶರತ್, ಮೇಲ್ವಿಚಾರಕಿ ನೇತ್ರಾವತಿ, ಮುಖಂಡರಾದ ಮೂರ್ತಿ, ಮಾದೇಸ್ವಾಮಿ, ಗ್ರಾಮದ ಮುಖಂಡರು, ಸ್ವಸಹಾಯ ಸಂಘದ ಪದಾಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಂಟೇಸ್ವಾಮಿ, ಪುರಿಗಾಲಿ. ಮೊದಲಿಂದನೂ ಸಮಾಜಮುಖಿ ಕೆಲಸಗಳನ್ನ, ಸಹಕಾರಿ ತತ್ವದಲ್ಲಿ ಸಮರ್ಪಿಸಿದ ಕೆಲಸಗಳನ್ನ, ಅದರ ಜೊತೆಗೆ ಡಿ ಅಡಿಕ್ಷನ್ ಅಂದರೆ ಮದ್ಯಪಾನ ವ್ಯಸನ ಮುಕ್ತ ಮಾಡುವಂಥ ಪ್ರೋಗ್ರಾಮ್ಗಳನ್ನ ತುಂಬ ಟೈಮಿಂದನೂ ಮಾಡ್ಕೊಂಡು ಬಂದಿದೆ. ಎಸ್ಪೆಷಲಿ ಈ ಥರದ ಕೆಲಸ ಕಾರ್ಯಗಳಿಂದಾಗಿ ಆ ಸಂಘ ಗಂಡಸರಿಗಿಂತ ಜಾಸ್ತಿಯಾಗಿ ಹೆಂಗಸರಿಗೆ ಕನೆಕ್ಟ್ ಆಗಿರುತ್ತೆ. ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳನ್ನು ಅಷ್ಟೊಂದು ಟೈಮಿಂದ ಮಾಡ್ಕೊಂಡ್ಬಂದಿದೆ. ಎಲ್ರಿಗೂ ಕೂಡ ಆ ಸಂಘದ ಬಗ್ಗೆ ಅಭಿಮಾನವೂ ಇರುತ್ತೆ. ಎಸ್ಪೆಷಲಿ ಮಂಗಳೂರು ಉಡುಪಿ ಕಡೆಯವರಿಗೆ ಭಕ್ತಿ ಭಾವನೂ ಇರುತ್ತೆ, ಶ್ರದ್ಧೆನೂ ಇರುತ್ತೆ. ನಾವು ಯೂಶ್ವಲ್ ಆಗಿ ಧರ್ಮಸ್ಥಳ ಅಂತಂದರೆ ಮೊದಲನೇದಾಗಿ ಉಡುಪಿ ಮತ್ತು ಮಂಗಳೂರವರಿಗೆ, ಆಮೇಲೆ ಇಡೀ ಕರ್ನಾಟಕದವ್ರಿಗೆ ಧಾರ್ಮಿಕ ಭಾವನೆ ಸ್ವಲ್ಪ ಜಾಗೃತವಾಗುತ್ತೆ ಧರ್ಮಸ್ಥಳದ ಹೆಸರು ಹೇಳಿದ ತಕ್ಷಣ. ಹಾಗಾಗಿ ನನಗಂತೂ ಜಾಸ್ತಿ ಅಭಿಮಾನ ಧರ್ಮಸ್ಥಳದ ಸಂಘದ ಬಗ್ಗೆ. ಧರ್ಮಸ್ಥಳದ ಸಂಘದವ್ರು ಬಂದು ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಕರೆದಾಗ ತುಂಬ ಖುಷಿಯಿಂದ ಒಪ್ಕೊಂಡೆ ನಾನು. ಮತ್ತು ಈ ಪ್ರೋಗ್ರಾಮು ಸಹಸ್ರ ಬಿಲ್ವಾರ್ಚನೆ ಮತ್ತು ಶಿವಪಂಚಾಕ್ಷರಿ ಪಠಣ ಅಂತ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದೀನಿ. ಕಾರ್ಯಕ್ರಮ ಮಾಡಿದಂಥ ಎಲ್ರಿಗೂ, ಅದರಲ್ಲಿ ಭಾಗಿಯಾದಂಥವರಿಗೂ, ವೇದಿಕೆಯಲ್ಲಿರೋರಿಗೂ, ವೇದಿಕೆಯಲ್ಲಿ ಕೆಳಗಡೆ ಆಸೀನರಾಗಿರೋ ಸಭಿಕರಿಗೂ ಎಲ್ರಿಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಈ ಪೂಜೆಯ ಎಲ್ಲ ಫಲಗಳನ್ನು ಸಂಪೂರ್ಣವಾಗಿ ಕೊಡಲಿ ಅಂತ ಹೇಳ್ತಾ ನಿಮಗೆಲ್ರಿಗೂ ಶುಭ ಹಾರೈಸ್ತಾ ನಮಗೆ 2 ಮಾತು ಮುಗಿಸ್ತೇನೆ.